ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಸರ್ಕಸ್ ಮಾಡ್ತಾ ಇದೆ. ಒಂದು ಕಡೆ ಇವತ್ತು ಬೆಳಗ್ಗೆ ದೆಹಲಿಗೆ ತೆರಳಿರುವುದು ಮಲ್ಲಿಕಾರ್ಜುನ ಖರ್ಗೆ. ಮಗನಿಗೆ ಹುಷಾರಿಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದರು. ಇವತ್ತು ಬೆಳಗ್ಗೆ ಅಷ್ಟೇ ಅವರು ವಾಪಸ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ವಾಪಸ್ ಬಂದ ಮೇಲೇ ಈ ಸಂಪುಟ ವಿಸ್ತರಣೆ ಫೈನಲ್ ಆಗುತ್ತೆ ಅಂತ ಕೂಡ ನಿನ್ನೆ ಎಲ್ಲ ಹೈಕಮಾಂಡ್ ನಾಯಕರು ಮಾತಾಡ್ತಾ ಇದ್ದರು. ರಾತ್ರಿ ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಸಭೆ ನಿಗದಿಯಾಗಿದೆ. ಖರ್ಗೆ ವೇಣುಗೋಪಾಲ್ ದೆಹಲಿಗೆ ಹೋದ ಮೇಲೆ ವರಿಷ್ಠರ ಸಭೆ ಇರುತ್ತೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಪಟ್ಟಿಯನ್ನು ಆಧರಿಸಿಕೊಂಡು ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ. ಜಿಲ್ಲಾವಾರು, ಸಮುದಾಯವಾರು ಆದ್ಯತೆಗೆ ಮುಂದಾಗಿರುವುದು ಹೈಕಮಾಂಡ್. ಯಾವ್ಯಾವ ಜಿಲ್ಲೆಯವರಿಗೆ ನಾವು ಮಿನಿಸ್ಟರ್ನಾಗಿ ಮಾಡಬೇಕು, ಸೊ ಆ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ನಾವು ಅಂಥೇಳಿ ಒಂದು ಪ್ಲಾನನ್ನು ಇವರು ಮಾಡಿಕೊಂಡಿದ್ದಾರೆ. ತಮ್ಮದೇ ತಂಡದ ಮೂಲಕ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ವರಿಷ್ಠರು. ಹರಿಪ್ರಸಾದ್ ಒಂದು ಲಿಸ್ಟ್ ಕೊಡಬಹುದು, ಡಿ ಕೆ ಶಿವಕುಮಾರ್ ಲಿಸ್ಟ್ ಕೊಡಬಹುದು, ಸಿದ್ದರಾಮಯ್ಯವರು ಒಂದು ಲಿಸ್ಟ್ ಕೊಡಬಹುದು. ಯಾರು ಏನೇ ಕೊಟ್ಟರೂ ಕೂಡ ತಮ್ಮ ತಂಡದ ಮೂಲಕ ಅವರು ಸಂಗ್ರಹ ಮಾಡಿರುವ ಮಾಹಿತಿಯ ಅನ್ವಯವಾಗಿ ಮಿನಿಸ್ಟರ್ ಯಾರಾಗಬೇಕು ಅಂತ ತೀರ್ಮಾನ ಮಾಡಬಹುದು. ಈ ಬಾರಿ ಹಿಂದುಳಿದ, ದಲಿತ, ಸಣ್ಣ ಸಮುದಾಯಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಉಪ್ಪಾರರು, ನೇಕಾರರು, ಭೋವಿ, ಬೆಸ್ತ, ಕುಂಬಾರ ಸಮುದಾಯಗಳಿಗೂ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಪ್ಲಾನ್ ನಡೆದಿದೆ, ಚಿಂತನೆ ಆಗಿದೆ ಅಲ್ಲಿ. ಸೊ ದಲಿತರಿಗೆ ಹೆಚ್ಚಿನ ಅವಕಾಶ ಕೊಟ್ಟರೆ ಹೇಗೆ, ದಲಿತ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ರಾಹುಲ್ ಗಾಂಧಿ ನಿರ್ಧಾರ ಮಾಡಿದ್ದಾರಂತೆ. ಈ ಬಾರಿ ಮೇಲ್ವರ್ಗಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಇಲ್ಲ. ಮೇಲ್ವರ್ಗದ ಸಮುದಾಯಗಳಿಗೆ ತುಂಬ ಜನಕ್ಕೆ ಮಿನಿಸ್ಟರ್ ಮಾಡಲ್ಲ. ಸಣ್ಣ ಸಣ್ಣ ಸಮುದಾಯಗಳಿಗೂ ಪ್ರಾತಿನಿಧ್ಯ ನೀಡುವಂತೆ ಸೂಚನೆ ಹೋಗಿದೆ. ಸಣ್ಣ ಸಮುದಾಯಗಳ ಶಾಸಕರ ಪಟ್ಟಿ ಕೊಡಬೇಕು ಅಂತ ಸೂಚನೆ ಇದೆ. ರಾಜ್ಯ ನಾಯಕರಿಗೆ ಈ ಸೂಚನೆ ಬಂದಿದೆ. ಹಾಗಾಗಿ ಮತ್ತೊಂದು ಪಟ್ಟಿಯನ್ನು ಕೂಡ ರಾಜ್ಯ ನಾಯಕರು ರವಾನಿಸಲಿದ್ದಾರೆ. ಕುಂಬಾರ ಯಾರನ್ನು ಮಾಡೋಣ, ನೇಕಾರ ಯಾರನ್ನು ಮಾಡೋಣ, ಬೋವಿ ಸಮುದಾಯದಿಂದ ಯಾರನ್ನು ಮಾಡೋಣ, ತಳ ಸಮುದಾಯಗಳಿಂದ ಯಾರನ್ನು ಮಾಡೋಣ, ಸಣ್ಣ ಸಣ್ಣ ಸಮುದಾಯಗಳಿಂದ ಯಾರನ್ನು ಮಾಡೋಣ ಅಂತೇಳಿ ಈಗ ಹುಡುಕಿ ಅವ್ರ ಪಟ್ಟಿಯನ್ನು ಕೂಡ ರಾಜ್ಯದ ನಾಯಕರು ಕೇಂದ್ರದ ನಾಯಕರಿಗೆ ಕೊಡಬೇಕಾಗತ್ತೆ. ಸೊ ಇವತ್ತು ರಾತ್ರಿ ಬಹುತೇಕ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಅವರು ಸಭೆ ಮಾಡಬಹುದು. ಮುಂದಿನ ಸೋಮವಾರದ ಒಳಗಡೆ ಎರಡನೇ ಪಟ್ಟಿ ಪ್ರಕಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹೇಳಿದ್ವಿ ಕೊಡಬೇಕಂತ, ದೊಡ್ಡ ಜಿಲ್ಲೆ ಇದೆ ಕೊಡಬೇಕಂತ ಹೇಳಿದ್ವಿ. ನೋಡೋಣ ಎಷ್ಟು ಕೊಡ್ತಾರೆ. ಒಂದಂತಿ ಕೊಡ್ಲೇಬೇಕ್ರಕ್ಕ, ಅದು ಕಂಪಲ್ಸರಿ. ಎರಡನೇದು ಕುಡ್ದು ಬಿಡೋದು ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ನೋಡೋಣ ಏನು ಮಾಡ್ತಾರೆ. ಹೇಳಿದ್ವಿ ಕೊಡಬೇಕಂತ, ದೊಡ್ಡ ಜಿಲ್ಲೆ ಇದೆ ಕೊಡಬೇಕು. ಚೇಂಜ್ ಮಾಡಿ ಕೊಡ್ತಾರೆ, ಮಾಡ್ತಾರೆ. ಹೈಕಮಾಂಡ್ ಫೈನಲ್. ನಮ್ಮ ಜೊತೆ ಸೌದಿ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಆದೇಶ